ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಪೂರಿ ಮತ್ತು ಸಾಗು ಎರಡು ಮಾಡೋದು ತೋರಿಸ್ತಾ ಇದ್ದೀನಿ ರೆಸಿಪಿ. ನೋಡಿ, ಪೂರಿ ಫಸ್ಟ್ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಪೂರಿಗೆ ಗೋಧಿ ಹಿಟ್ಟು ಮತ್ತು ಉಪ್ಪು, ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಹಿಟ್ಟು ಅಷ್ಟೇ ಒಂದು 3-4 ಜನಕ್ಕಾಗುವಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ನೀರು ಅಷ್ಟೇ, ಉಪ್ಪು ಹಿಟ್ಟು ನೀರು ಅಷ್ಟೇ ಮೂರೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋದು. ಸ್ವಲ್ಪ ಗಟ್ಟಿ ಇರಬೇಕು, ಚಪಾತಿ ಹಿಟ್ಟಿಗಿಂತ ಹದ ಸ್ವಲ್ಪ ಗಟ್ಟಿ ಇರಬೇಕು. ನೋಡಿ, ಚೆನ್ನಾಗಿ ಈ ಥರ ಹಿಟ್ಟನ್ನು ನೀಟಾಗಿ ನೀರು ಎಷ್ಟು ಬೇಕು ಹಾಕ್ಕೊಂಡು ಕಲಿಸ್ಕೊಂಡು ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟು ಸ್ವಲ್ಪ ಚೆನ್ನಾಗಿ ಬಂದರೆ ಪೂರಿ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ, ಇದನ್ನು ಹಿಟ್ಟು ಕಲಸಿಟ್ಟಿದ್ದೀನಿ. ಈಗ ಪೂರಿ ಲಟ್ಸೋಕ್ಕೆ ಎಣ್ಣೆ ಬಿಸಿ ಮಾಡೋಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ. ಎಣ್ಣೆ ನೋಡಿ, ಪೂರಿಗೆಲ್ಲ ಎಷ್ಟು ಬೇಕಷ್ಟು ನೋಡ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಈಗ ಪೂರಿ ಲಟ್ಸೋದು ಹಿಟ್ಟು ಕಲಸಿ 1 ಅವರ್ ಬಿಟ್ಟಿದ್ನಲ್ಲ, ನೋಡಿ ಅದು ಇವಾಗ ಹಿಟ್ಟು ಚೆನ್ನಾಗಾಗಿದೆ. ನಾನು ಹಿಟ್ಟು ಕಲಸಿ 1 ತಾಸಾಯಿತು. ಇವಾಗ ಲಟ್ಸ್ಬೇಕಲ್ಲ. ನೋಡಿ, ಈಗ ಉಂಡೆ ಎಷ್ಟು ಸೈಜು ನಿಮಗೆ ಚಪಾತಿ ಗಾತ್ರ ಅದಕ್ಕಿಂತ ಸ್ವಲ್ಪ ಸಣ್ಣ ಇದ್ದರೆ ಸಾಕು. ನೋಡಿಕೊಂಡು ಒಂದು 2-3 ಉಂಡೆ ಮಾಡಿದ್ದೀನಿ. ನೋಡಿ, ಇಲ್ಲಿ ಒಂದು ಪೂರಿ ಹಿಟ್ಟಿಗಿಂತ ಸ್ವಲ್ಪ ಚಿಕ್ಕದಾಗಿ ತೊಗೊಳ್ಳಿ. ನೋಡಿ, ನಾನಿಲ್ಲಿ ಎಣ್ಣೆ ಹಚ್ಕೊಂಡು ಲಟ್ಸ್ತಾ ಇದ್ದೀನಿ. ಯಾಕಂದರೆ ಹಿಟ್ಟು ಹಾಕಿದರೆ ಎಣ್ಣೆಲೆಲ್ಲ ಬಿಟ್ಕೊಂಡ್ರೆ ಮತ್ತು ಎಣ್ಣೆ ಎಲ್ಲ ಇದಾಗುತ್ತೆ. ಅದಕ್ಕೆ ಈ ಥರ ಒಂದು ಸ್ವಲ್ಪ ಒಂದು ಹನಿ 1 ಡ್ರಾಪ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಲಟ್ಸೋಕ್ಕೆ. ಚೆನ್ನಾಗಿ ಈ ಥರ ಲಟ್ಸ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಈ ಥರ ಲಟ್ಸಿಟ್ಕೊಂಡು ನಾನು ಎಣ್ಣೆ ಕಾಯ್ಸೋಕೆ ಇಟ್ಟಿದ್ದೀನಿ ಪೂರಿಗೆ ಆ ಕಡೆ. ನೋಡಿ, ಒಂದು 2-3 ಪೂರಿ ಲಟ್ಸ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಒಂದು ಟೈಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಜಾಸ್ತಿ ಎಣ್ಣೆ ಹಾಕೋದನ್ನು ಬೇಡ, ಲಟ್ಸುವಾಗ ಸಾಕು ಅಷ್ಟಾದರೆ. ನೋಡಿ, ಎಣ್ಣೆ ಕಾದಿದೆಯಾ ಅಂತ ನೋಡೋಕ್ಕೆ ಒಂದು ಚಿಕ್ಕ ಹಿಟ್ಟು ಹಾಕಿದೆ. ನೋಡಿ, ಈ ಥರ ಬಂದರೆ ಮೇಲೆ ಕಾದಿದೆ ಅಂತ. ನೋಡಿ, ಇವಾಗ ಪೂರಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಎಷ್ಟು ಬೇಕಷ್ಟು ಹೀಟ್ ಇದೆ. ಅದು ತುಂಬ ಜಾಸ್ತಿ ಹೀಟ್ ಮಾಡ್ಕೊಂಡು ಹೊಗೆ ಬರ್ತಾ ಇದ್ದರೆ ಪೂರಿ ಚೆನ್ನಾಗಾಗಲ್ಲ. ಅದಕ್ಕೆ ನೋಡಿ, ಇಷ್ಟಿದ್ರೆ ಸಾಕು. ಎಣ್ಣೆ ಚೆನ್ನಾಗಿ ಬಂದಿದೆ ಪೂರಿ. ಈಗ ನೋಡಿ, ಎರಡು ಕಡೆ ಕರೆಕ್ಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಪೂರಿನ. ನೋಡಿ ಹೆಂಗೆ ಉಬ್ಬಿದೆ ಅಂತ. ಚೆನ್ನಾಗೂ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ಹಾಗೆ ನಮ್ಮದು ಒಂದು ಇದು ಇನ್ಸ್ಟಾಗ್ರಾಮು ಇದೆ, ಯೂಟ್ಯೂಬು ಇದೆ, ಹೊಸ ಚಾನಲ್ಗಳು. ನೋಡಿ, ಸಿಂಪಲ್ ಅಡುಗೆ ಮನೆಯಲ್ಲೇ ಮಾಡೋದನ್ನು ಹಾಕ್ತಾಯಿದ್ದೀವಿ ನಾವು. ನೋಡಿ, ಯಾರಿಗೆಲ್ಲ ಇಷ್ಟ ಆಗುತ್ತೋ ಲೈಕ್ ಮಾಡ್ಕೊಳ್ಳಿ, ಮತ್ತು ಒಂಚೂರು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಪೂರಿ ಈ ಥರ ಹಿಂಗೆ ನೋಡಿ, ಎಷ್ಟು ಹಾಕ್ತಿದ್ದಂಗೆ ಹೆಂಗೆ ಮೇಲೆ ಬರುತ್ತೆ. ಅದು ಎಣ್ಣೆ ಹದ ಬಿಸಿ ಇರಬೇಕು, ಎಷ್ಟು ಬೇಕಷ್ಟು ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈಗ ಪೂರಿ ರೆಡಿ ಆಯಿತು. ನೋಡಿ, ಅದಕ್ಕೊಂದು ಸಾಗು ಮಾಡಿಟ್ಟಿದ್ದೆ ನಾನು. ಆ ಸಾಗುನ ಈಗ ತೋರಿಸ್ತಾ ಇದ್ದೀನಿ. ಒಂದು 4-5 ಆಲೂಗಡ್ಡೆನ ಚೆನ್ನಾಗಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ನಾನು. ಅದನ್ನು ಈ ಥರ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಫಸ್ಟು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ಬಿಸಿಗಿಟ್ಟಿದ್ದೀನಿ. ಇಲ್ಲಿ ಸಾಗು ಮಾಡೋದಕ್ಕೆ ಎಣ್ಣೆ ಬಾಣಲೆ ಬಿಸಿ ಮಾಡಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆಯಿತು, ಸಾಸಿವೆ ಹಾಕಿ. ಸಾಸಿವೆ ಬಿಸಿ ಆದಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಕಬೇಕು, 1 ಚಮಚ. ನೋಡಿ, ಉದ್ದಿನಬೇಳೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕಡಲೆಬೇಳೆನ ಹಾಕಿದ್ದೀನಿ ಅದಕ್ಕೆ. ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಒಂದು 2-3 ಹಸಿಮೆಣಸು ಕಟ್ ಮಾಡಿ ಹಾಕಿದ್ದೀನಿ ಫ್ರೈ ಮಾಡೋಕ್ಕೆ. ನೋಡಿ, ಹಸಿಮೆಣಸು 2-3 ಹಸಿಮೆಣಸು ಕಟ್ ಮಾಡಿ ಹಾಕಿ. ಹಸಿಮೆಣಸು ಸ್ವಲ್ಪ ಫ್ರೈ ಆಗುತ್ತಾ, ಈಗ ಈರುಳ್ಳಿ ಹಾಕಿ. ನಾನಿಲ್ಲಿ ಚಿಕ್ಕದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಹಾಕಿ ಸಾಕು, ಚಿಕ್ಕದು. ದೊಡ್ಡದಾದರೆ ಒಂದೇ ಸಾಕು, ಚಿಕ್ಕದು 2 ಹಾಕಿ. ಅದು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋ ಥರ ನೋಡಿ, ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನೋಡಿ, ಸ್ವಲ್ಪ ನಾನು ಬಾಡಿಸ್ತಾ ಇದ್ದೀನಲ್ಲ, ಅದು ಒಂಚೂರು ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು, ಆವಾಗ ಚೆನ್ನಾಗಿ ಬರುತ್ತೆ ನಿಮಗೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಯಿತು ನೋಡಿ. ಇವಾಗ ಇಷ್ಟ ಆದರೆ ಈಗ 2 ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಟೊಮೆಟೊ ಕೂಡ. ಅದೀಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ನಾವು ಈ ಥರ ಮಾಡಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಬೇಕಾಗತ್ತೆ. ಇವಾಗ ನೋಡಿ, ಒಂಚೂರು ಅರಿಶಿನ ಪುಡಿ, ಉಪ್ಪು ಹಾಕ್ತೇನೆ ಇಲ್ಲಿ ನಾನು. ಇವಾಗ ಈ ಥರ ಮೆತ್ತಗೆ ಬೇಗ ಟೊಮ್ಯಾಟೊ ಮೆತ್ತಗಾಗಿ ಬೇಯಬೇಕು ಅಂದರೆ ಸ್ವಲ್ಪ ಇಲ್ಲಿ ಉಪ್ಪು ಹಾಕಬೇಕಾಗತ್ತೆ ನಾವು ಇವಾಗ. ಈಗ ಬೇಯೋ ಟೈಮಲ್ಲಿ ನೋಡಿ, ಸ್ವಲ್ಪ ಅರಿಶಿನ ಉಪ್ಪು ಈ ಟೈಮಲ್ಲಿ ಸೇರಿಸ್ಕೊಳ್ಳಿ. ಒಂದು ಸ್ವಲ್ಪ ಬೇಯಕ್ಕೆ ಆಗಿದೆ ಅಲ್ವಾ, ಚೆನ್ನಾಗಿ ಬೇಯ್ತಾ ಇರುತ್ತೆ. ಸ್ವಲ್ಪ ಚೆನ್ನಾಗಿ ಬೇಯೋ ಟೈಮಲ್ಲಿ ಸ್ವಲ್ಪ
ನೋಡಿ ಉಪ್ಪು ಅರಿಶಿನ ಹಾಕಿದ್ದೀನಿ. ಈಗ ಸ್ವಲ್ಪ ಫ್ರೈ ಜಾಸ್ತಿ ಚೆನ್ನಾಗಾಯ್ತದೆ ಇವಾಗ. ಅಂದರೆ ಬೇಗ ಬೇಗ ಬೇಯಲ್ಲಲ್ಲ, ಒಂಚೂರು ಟೈಮ್ ತಗೊಳುತ್ತೆ. ಇವಾಗ ನೋಡಿ ಕರೆಕ್ಟ್ ಆಗಿದೆ ಈಗ. ಈಗ ಖಾರ ಪುಡಿ ಹಾಕಿ, ಅದು ಚೆನ್ನಾಗಿ ಫ್ರೈ ಆದಮೇಲೆ ಖಾರ ಪುಡಿ ಮತ್ತು ಧನಿಯಾ ಪುಡಿ ಹಾಕಿ. ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕಿದ್ದೀನಿ. ಮೂರನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನೀರು ಹಾಕಬೇಕು. ಅದಕ್ಕೆ ಚೆನ್ನಾಗಿ ರೋಸ್ಟ್ ಆಗಿದೆ, ಫ್ರೈ ಆಗಿದೆ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬಂದಿದೆ. ಈ ಥರ ಆಗಬೇಕು. ಈ ಟೈಮಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಈಗ ನೋಡಿ ಅದು ಎಣ್ಣೆ ಚೆನ್ನಾಗಿ ಮಸಾಲ ಮತ್ತು ಈರುಳ್ಳಿ ಟೊಮೆಟೊ ಗೊಜ್ಜು ಥರ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ, ಇವಾಗ ನೀವು ನೀರು ಹಾಕಿ. ಅದಕ್ಕೆ ಎಷ್ಟು ಬೇಕೋ ನಿಮಗೆ, ಎಷ್ಟು ನೀರು ಬೇಕಾದರೆ ಸ್ವಲ್ಪ ಜಾಸ್ತಿ ನೀರು ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಗ್ರೇವಿ ಬೇಕಂದರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ. ನೋಡಿ ಈಗ ನೀರು ಹಾಕಿ ಚೆನ್ನಾಗಿ ನೀರು ಎಲ್ಲ ಸ್ವಲ್ಪ ಕುದೀಲಿ. ಅದು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಲ್ಲ, ಸ್ವಲ್ಪ ಇದು ಚೆನ್ನಾಗಿ ಕುದೀತಾ ಬರ್ತಾಯಿದೆ. ಚೆನ್ನಾಗಿ ಕುದ್ಮೇಲೆ ಇದು ನೋಡಿ ಚೆನ್ನಾಗಿ ಒಂದು ಕುದಿ ಬರಬೇಕು. ಒಂದು 2 ನಿಮಿಷ ಚೆನ್ನಾಗಿ ಕುದ್ಮೇಲೆ ಈಗ ಇದು ಚೆನ್ನಾಗಿ ಕುದ್ದಿದೆ ಅಲ್ಲ, ಇದಕ್ಕೆ ಆಲೂಗಡ್ಡೆ ಹಾಕಬೇಕಾಗುತ್ತೆ. ಇವಾಗ ಬೇಯಿಸಿಟ್ಕೊಂಡಿರೋದು ನೋಡಿ, ನಾನು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆಲೂಗಡ್ಡೆ, ಇವಾಗ ಹಾಕ್ತಾಯಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಕುದಿಸಿದ್ದಾದ್ಮೇಲೆ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಸ್ವಲ್ಪ ಚೆನ್ನಾಗಿ ಕುದಿಸ್ತಾ ಇದ್ದೀನಿ, ಯಾಕಂದರೆ ಅದು ಉಪ್ಪು ಖಾರ ಎಲ್ಲ ಆಲೂಗಡ್ಡೆ ಹಿಡಿಬೇಕಲ್ಲ. ಇದು ಹಾಕಿದ ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಕುದಿಸ್ತಕೊಳ್ಳಿ. ನೋಡಿ ಚೆನ್ನಾಗಿ ಕುದ್ದಿದೆ ಈಗ. ಇವಾಗ ಅದು ಗಟ್ಟಿ ಬರಲಿಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು, ಸ್ವಲ್ಪ ನೀರು ಹಾಕಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಗಂಟಿಲ್ದಂಗೆ ಕದಲ್ಸ್ಕೊಳ್ಳಿ. ಅದನ್ನು ಗಂಟಿರಬಾರ್ದು, ಗಂಟಿದ್ರೆ ಅದು ಮತ್ತು ಬಾಯಿಗೆ ಸಿಗುತ್ತೆ ಹಿಟ್ಟಿಟ್ಟು. ಅದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದು ಹಾಕುವಾಗಲೂ ಅಷ್ಟೇ, ಅದಕ್ಕೆ ಕಲಿಸುವಾಗ ಅಲ್ಲಿ ಗಂಟು ಬರಬಾರ್ದು. ನೋಡಿಕೊಂಡು ಚೆನ್ನಾಗಿ ಕಡಲೆ ಹಿಟ್ಟು ಹಾಕಿದ ತಕ್ಷಣ ಕಲಿಸ್ಕೊಡ್ಬಿಡಿ. ಆ ಥರ ಕಲಿಸ್ಕೊಂಡು ಚೆನ್ನಾಗಿ ಒಂದು 4 ನಿಮಿಷ ಕುದಿಸ್ಕೊಳ್ಳಿ. ಇದು ಅದೇ ಗ್ರೇವಿ ಗಟ್ಟಿ ಬರುತ್ತೆ, ಕಡಲೆ ಹಿಟ್ಟು ಹಾಕಿದ್ದಲ್ಲ, ಅದು ನೀರಿರೋದು ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಕುದ್ದು ಬಂದಮೇಲೆ ನೋಡಿ ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಂಡ್ರೆ ನೋಡಿ ಎಷ್ಟು ಗಟ್ಟಿ ಆಯಿತು ಅದು ಗ್ರೇವಿ. ನೋಡಿದ್ರೆ ಕಡಲೆ ಹಿಟ್ಟು ಹಾಕಿದ್ದಕ್ಕೆ ಚೆನ್ನಾಗಿ ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟ್ ಇದು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 2 ನಿಮಿಷ ಕುದಿಸ್ಬಿಟ್ರೆ ಫುಲ್ ಸಾಗು ರೆಡಿ ಆಗೋಯ್ತು. ಪೂರಿ ರೆಡಿ ಮಾಡಿಟ್ಟಿದ್ದೆ, ಸಾಗು ರೆಡಿ ಆಯಿತು. ನೋಡಿ ಚೆನ್ನಾಗಾಯ್ತು. ಇವಾಗ ಇಷ್ಟ ಆದರೆ ಸಾಕು. ನೋಡಿ ಈಗ ಪೂರಿ ಸಾಗು 2 ರೆಡಿ ಆಗ್ತಾಯಿದೆ. ನೋಡಿ ಪೂರಿ ಮಾಡಿಟ್ಟಿದ್ನಲ್ಲ ಚೆನ್ನಾಗಿ, ಸಾಗು ಪೂರಿ ರೆಡಿ ಮಾಡಿಟ್ಟಿದ್ದೆ. ಇವಾಗ ಟೇಸ್ಟ್ ಮಾಡೋದು. ನೋಡಿ ಪೂರಿ ಎಷ್ಟು ಸಾಫ್ಟ್ ಬಂದಿದೆ ನೋಡಿ, ಸ್ವಲ್ಪನೂ ರಫ್ ಇಲ್ಲ, ಗರಿ ಗರಿ ಇಲ್ಲ, ಚೆನ್ನಾಗಿ ಮೆತ್ತಗಾಗಿ ಬಂದಿದೆ. ಯಾರು ಬೇಕಾದ್ರೂ ತಿನ್ಬೋದು, ಚೆನ್ನಾಗಿದೆ.